ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಮಂಜುನಾಥ್ ಅಂತ. ಚಾನಲ್ ಹೆಸರು ಬಂದು ಎಂ ಫಾರ್ಮಿಂಗ್. ಇವತ್ತು ಹತ್ತಿ ಬೆಳೆದಿರೋ ರೈತರ ಹತ್ರ ಬಂದಿದ್ದೀವಿ. ಅವ್ರ ಹತ್ರ ಕೇಳೋಣ ಯಾವ ರೀತಿ ಹತ್ತಿ ಬೆಳೆದ್ರು, ಇನ್ನು ಯಾವ ರೀತಿ ಗೊಬ್ಬರ ಕೊಟ್ಟರು, ಯಾವ ರೀತಿ ಗಳೆ ಹೊಡೆದ್ರು, ಪ್ರತಿಯೊಂದು ಪಿನ್ ಟು ಪಿನ್ ಅವ್ರ ಹತ್ರ ಕೇಳ್ತಾ ಹೋಗೋಣ. ಅದಕ್ಕೆ ಮುಂಚೆಗೆ ನಾನು ನಿಮ್ಗೆ ಹೇಳೋದೇನಪ್ಪ ಅಂತಂದರೆ, ಈ ಚಾನಲಲ್ಲಿ ಬರ್ತಾ ಇರೋ ಮೊದಲನೇ ವೀಡಿಯೋ ಎಲ್ಲರೂ ಸಪೋರ್ಟ್ ಮಾಡೋದು ಅಂದರೆ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಲೈಕ್ ಮಾಡಿ. ಇನ್ನೂ ಕೆಲವ್ರಿಗೆ ಹೇಳಿ ಈ ಥರ ಚಾನಲ್ ಇದೆ, ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅಂತ. ಅದರಿಂದ ತುಂಬ ಹೆಲ್ಪ್ ಆಗುತ್ತೆ. ಇನ್ನು ಮುಂದೆ ವೀಡಿಯೋ ಮಾಡೋದಕ್ಕೂ ನನಗೆ ತುಂಬ ಹೆಲ್ಪ್ ಆಗುತ್ತೆ. ಇದರಲ್ಲಿ ಪ್ರತಿಯೊಂದು ರೈತರಿಗೆ ಸಂಬಂಧಪಟ್ಟಂಥ ಪ್ರತಿಯೊಂದು ವೀಡಿಯೋನೂ ಬರ್ತಾ ಇರುತ್ತೆ. 2 ದಿನಕ್ಕೆ 3 ದಿನಕ್ಕೆ ಅಪ್ಲೋಡ್ ಮಾಡೋಕ್ಕೆ ಪ್ರಯತ್ನ ಮಾಡ್ತೀನಿ. ಇವಾಗ ಅವ್ರ ಹೊಲಕ್ಕೆ ಬಂದಿದ್ದೀವಿ. ಫಸ್ಟು ಅವ್ರ ಹೊಲ ನೋಡಿ, ಆಮೇಲೆ ಅವ್ರ ಮಾತಲ್ಲೇ ಕೇಳೋಣ ಯಾವ ರೀತಿ ಹತ್ತಿ ಬೆಳೆದ್ರು ಏನೋ ಒಂದು ಪ್ರತಿಯೊಂದು ಕೇಳೋಣ. ನೋಡಿ, ಇದೇ ಹೊಲ ಅವ್ರದ್ದು. ಹತ್ತಿ ಮಾತ್ರ ತುಂಬ ಚೆನ್ನಾಗಿ ಬಂದಿದೆ. ಅವ್ರನ್ನ ಕೇಳಿದೆ ನಾನು, ಯಜಮಾನ್ರೆ ವೀಡಿಯೋ ಮಾಡಮ್ರಿ ಅಂತಂದು. ಅವರು ಯಾಕೆ ಬೇಡಪ್ಪ ಮಾಡೋಣ ಅಂತಂದು ಕರ್ಕೊಂಬಂದ್ರೆ ಅವ್ರ ಸಹಾಯದಿಂದನೇ ಈ ವಿಡಿಯೋ ಮಾಡ್ತಾಯಿದ್ದೀನಿ. ಅವರು ಸಹ ನಮ್ಮೊಟ್ಟಿಗೆ ಇಲ್ಲೇ ಇದ್ದಾರೆ. ಅವ್ರನ್ನ ಮಾತಾಡಿಸ್ತಾ ಹೋಗೋಣ. ಅವರು ಬಾಯಿಲೇ ಕೇಳೋಣ ಯಾವ ರೀತಿ ಬೆಳೆಸಿದ್ರು ಏನು ಅಂತ ಅಂದ್ಬಿಟ್ಟು. ಎಲ್ರಿಗೂ ನಮಸ್ಕಾರ. ಇವತ್ತು ನಾವೊಂದು ರೈತರ ಹೊಲಕ್ಕೆ ಬಂದಿದ್ವಿ. ಅವ್ರ ಹತ್ತಿ ಬೆಳೆ ಚೆನ್ನಾಗಿ ಬೆಳೆದಿದ್ದಾರೆ. ನೋಡಿ, ನೀವೇ ನೋಡಿ, ಹತ್ತಿ ಬೆಳೆ ಚೆನ್ನಾಗಿ ಬಂದಿದೆ. ಅದಕ್ಕೆ ಅವರು ಏನೇನು ಹಾಕಿದ್ರು ಏನೇನಿಲ್ಲ ಅಂತ ಅವ್ರನ್ನ ಕೇಳಿ ತಿಳ್ಕೊಳಮ್ಮ. ಇಲ್ಲೇ ಅದಾರ. ಯಜಮಾನ್ರೆ, ಇದು ಎಷ್ಟು ತಿಂಗಳು ಬೆಳೆ ಐತ್ರಿ? 2 ತಿಂಗಳು ಬೆಳೆ ಇದೆ ನೋಡ್ರಿ. 2 ತಿಂಗಳು ಬೆಳೆ ಐತ್ರಿ? 2 ತಿಂಗಳು ಬೆಳೆ ಐತ್ರಿ. ಹ್ಞೂ ರೀ. ಇದು ಗೊಬ್ಬರ ಎಷ್ಟು ದಿನಕ್ಕೊಮ್ಮೆ ಹಾಕಿರಿ? ಬರೀ ಒಂದು 15 ದಿನಕ್ಕೊಂದು ಟೈಮ್ ಕೊಟ್ಟಿದ್ದೀನಿ. 15 ದಿನಕ್ಕೊಂದು ಟೈಮ್ ಕೊಟ್ಟಿರಿ? 15 ದಿನಕ್ಕೊಂದು ಟೈಮ್ ಕೊಟ್ಟಿದ್ದೀನಿ. ಎಷ್ಟು ಸಲ ಆತ್ರಿ ಇದಕ್ಕೆ ಗೊಬ್ಬರ ಕೊಡಕ್ಕೆ? 3 ಗೊಬ್ಬರ ಆಯ್ತು ರೀ. 3 ಗೊಬ್ಬರ ಆಯ್ತಲ್ರಿ? ಗಳೆ ಹೆಂಗೆ ಹೊಡಿಸ್ತೀರಿ ಇದಕ್ಕೆ? ಗಳೆವು ಎಡಿ ಒತ್ತು ಕೊಟ್ಟು ಆಮೇಲೆ ತುಂಬಗುಂಟಿ ಹೊಡಿತೀವಿ ರೀ. ಫಸ್ಟ್ ಎಡಿ ಒತ್ತು ಕೊಡ್ತೀರಿ? ಎಡಿ ಒತ್ತು ಕೊಟ್ಟು ಆಮೇಲೆ ತುಂಬಗುಂಟಿ ಹೊಡಿತೀವಿ. ಆಮೇಲೆ ಕಸ ಎಲ್ಲ ಸಾಫ್ ಆಗಿಬಿಡುತ್ತಲ್ರಿ? ಕಸ ಎಲ್ಲ ಹೋದ್ಮೇಲೆ ಗೊಬ್ಬರ ಹಾಕಿಬಿಟ್ಟು ನೀರು ಕೊಡ್ತೀವಿ. ಹ್ಞೂ ರೀ. ಅಂದ್ರೆ ನೀರು ಹೋಗಕ್ಕೆ ತುಂಬಗುಂಟಿ ಹೊಡೆದ್ಮೇಲೆ ನೀರು ಹೋಗಕ್ಕೆ ನಿಮ್ಗೆ ಸಲೀಸಾಗುತ್ತೆ. ಚೆನ್ನಾಗಿ ಬೆಳೆಸಿದ್ರಿ. ಹತ್ತಿ ಚೆನ್ನಾಗೈತೆ. ಇಲ್ಲಿ ನೋಡಿದ್ವಲ್ಲ, ನಿಮ್ಮ ಹೊಲನ ಸ್ವಲ್ಪ ತೆಗಿಬೇಕಂತ ಬಂದಿದ್ವಿ. ಇಲ್ಲೇ ಹೊಲ್ದಾಗಿರ್ತೀರೇನ್ರಿ ನೀವು? ಹೊಲದೊಳಗೆ ಜಮೀನೊಳಗೆ ಇರೋದು. ಇದಾರೆ ನೀವು ಇದೇ ಮನೆ ನಾವು. ಮನೆ. ಇದು ಬಿಟ್ಟು ಮತ್ತೆ ಬೇರೆ ಏನೇನು ಬೆಳೆ ಹಾಕಿರಿ? 1 ಎಕರೆ ತೊಗರಿ ಹಾಕಿದೀವಿ, 1 ಎಕರೆ ಎಳ್ಳು ಹಾಕಿದೀವಿ. ಇವಾಗ ಅವು ಬಂದವ್ರಿ? ಇನ್ನು ಎಳ್ಳು ಮಾತ್ರ ಬಂದಿದೆ, ತೊಗರಿ ಬಂದಿಲ್ಲ, ಹತ್ತಿ ಬಂದಿಲ್ಲ. ಇದ್ರ ಕೂಡ ಮತ್ತೆ ಏನಾನ ಮಾಡ್ರೇನ್ರಿ? ಮರಿ, ಕೋಳಿ? 1-2 ಟಗರು ಮರಿ ಸಾಕಿದೀವಿ. 1 20 ಕೋಳಿ ಸಾಕಿದೀವಿ. ಇದು ಮತ್ತೇನ ಕಾಣ್ತಾವಲ್ರಿ ಅಲ್ಲೇ? 1 ಎಮ್ಮಿ ಸಾಕಿದ್ದೀನಿ. ಎಮ್ಮಿ, ಕರ ಎಲ್ಲ ಸಿಸ್ಟಮೆಟಿಕ್ ಇಟ್ರಿ. ಒಟ್ಟ ಎಲ್ಲ ಸಿಸ್ಟಮ್. ಒಂದು ಫ್ಯಾಮಿಲಿಗೆ ಏನೇನು ಬೇಕು ಎಲ್ಲ ಸಿಸ್ಟಮ್. ಕೋಳಿ ಎಲ್ಲ ಅದಾವ, ನಾಯಿ. ಸರಿ, ಬರ್ರಿ ಅಲ್ಲಿ ಒಂದು ಸ್ವಲ್ಪ ಶೆಡ್ಡಿನ ತಗೊಂಡು ಸ್ವಲ್ಪ ಹೋಗಮ್ರಿ. 5 ಶೆಡ್ ರೀ. ಹಂಗೆ ಹಾಲು ಕೊಡಕ್ಕೆ ಎಮ್ಮಿ ಸಾಕ್ಯಾರ್ರಿ. ಒಂದು ಫ್ಯಾಮಿಲಿಗೆ ಏನೇನು ಬೇಕು ರೀ, ಎಲ್ಲಿ ಯಾರ ಕೈಯಾಗ ಕೆಲಸ ಮಾಡ್ಲಾರ್ದಂಗೆ ತಮ್ಮ ಸ್ವಂತ ದುಡಿಮೆಯಿಂದ ತಾವು ಎಲ್ಲ ಬೆಳ್ಕೊಂಡು ತಮ್ಗೆ ಏನೇನು ಬೇಕು ಅದನ್ನೆಲ್ಲ ಸಾಕ್ಕೊಂಡು ಒಳ್ಳೆ ಇಬ್ಬರು ಗಂಡ ಹೆಂಡ್ತಿ ಚೆನ್ನಾಗಿ ಜೀವನ ನಡೆಸ್ಯಾರ ಇಲ್ಲೇ ಹೊಲ್ದಾಗ. ಅಂತೂ ಹೊಲ್ದಾಗ ಜೀವನ ಚೆನ್ನಾಗೈತೆ ಯಜಮಾನ್ರಿ ನಿಮ್ದು? ಚೆನ್ನಾಗಿ ನಡೆದೈತ್ರಿ. ಮಕ್ಕಳೆಲ್ಲ ಬೆಂಗಳೂರಾಗ ಇರ್ತಾರೆ, ನಾವು ಮಾತ್ರ ಇಲ್ಲಿ ಇರ್ತಾ ಇದೀವಿ. ಸುಮ್ಮನೆ ಖಾಲಿ ರೋಡ್ನ್ಯಾಗ ಕುಂದ್ರದೇನ? ಖಾಲಿ ಕುಂತ್ಕೊಂಡು ಏನ್ ಮಾಡ್ತಾರೆ? 3 ಎಕರೆ ಜಮೀನು ತಗೊಂಡಿದ್ದೀವಿ ಇಲ್ಲಿ. 3 ಎಕರೆದೊಳಗೆ ಬೋರ್ ಹಾಕ್ಸಿದ್ದು. ನಿಮ್ ಸ್ವಂತ ಇದಾವ್ರಿ? ನಮ್ದು ತಳ ಮಾನ್ಬಾವಿ ರೀ. ಮಾನ್ಬಾವಿ. ನಾ ಇಲ್ಲಿ ಬಂದಿರೋದು ಇವಾಗ ಜಮೀನು ಹೊಲ ಮನೆ ತಗೊಂಡಿರೋದು. ಜಮೀನೆಲ್ಲ ಇಲ್ಲೇ ಕೊಂಡ್ಕೊಂಡ್ರಿ ಅಲ್ರಿ? ಫಲದಿಂದ ತಗೊಂಡಿರಿ. ಮೊದಲೆಲ್ಲ ಏನ್ ಕೆಲಸ ಮಾಡ್ತಿದ್ರಿ ನೀವು? ಆಮೇಲೆ ಕೆಲಸ ಮಾಡ್ತಿದ್ವಿ. ಆಮೇಲೆ ಕೆಲ್ಸಕ್ಕೆ ಹೋಗ್ತೀರಿ ಅಲ್ರಿ? 40 ವರ್ಷ ಆಮೇಲೆ ಮಾಡಿದ್ವಿ. ಈಗ ಅದು ಚಂದ ಅನ್ಸತ್ತನ್ರಿ? ಇದು ಚಂದ ಅನ್ಸತ್ರಿ? ನನ್ನ ಲೆಕ್ಕಕ್ಕೆ, ನನ್ನ ವಯಸ್ಸಿನ ತಕ್ಕ ಇದು ಚಂದ ಅನ್ಸುತ್ತೆ. ಇದು ಚಂದ ಅನ್ಸತ್ರಿ? ಅವಾಗೆಲ್ಲ ಅದ ಚಂದ ಅನ್ಸುತ್ತೆ. ವಯಸ್ಸೆಲ್ಲ ಕಮ್ಮಿ ಆಗಿದೆ. ಇವಾಗ ಇದೆ ನನಗೆ ಚಂದ. ಯಾಕಂದ್ರೆ ಈಗ ಆ ಕೆಲಸ ಮಾಡಕ್ಕ ಇವಾಗ ಈ ವಯಸ್ಸು ಒಂದೇ ಥರ ಇರಲ್ಲ. ಇರಾಗಿಲ್ಲ. 64 ವಯಸ್ಸು